ಇನ್ನು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರನ್ನ ಬಂಧಿಸಿದಂತ ವಿಚಾರಕ್ಕೆ ಹೋರಾಟ ನಡೀತಾ ಇರುವಂತದ್ದು ಯಾದಗಿರಿಯಲ್ಲಿ ಸಚಿವ ಎಂಬಿ ಪಾಟೀಲ್ ಕೆಂಡಾಮಂಡಲವಾಗಿದ್ದಾರೆ. ವಿರೋಧ ಪಕ್ಷ ನಾಯಕರ ಬಂಧನ ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೇಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಪ್ರಿಯಾಂಕಾ ಗಾಂಧಿ ಅವರನ್ನ ನಿನ್ನೆ ಬಂಧಿಸಿದಂತ ವಿಚಾರವಾಗಿ ಯಾದಗಿರಿಯಲ್ಲಿ ಸಚಿವ ಎಂಬಿ ಪಾಟೀಲ್ ಕೆಂಡಾ ಕಾರ್ತಾ ಇರುವಂತದ್ದು. ವಿರೋಧ ಪಕ್ಷದ ನಾಯಕರನ್ನ ಬಂಧನ ಮಾಡಿರುವಂತದ್ದು ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ, ಕೇಂದ್ರದ ಹತಾಶೆ ಅಂತ ಸಚಿವ ಎಂಬಿ ಪಾಟೀಲ್ ಕಿಡಿಕಾರ್ತಾ ಇದ್ದಾರೆ. ಲಕ್ಷಾಂತರ ಯುವಕರ ಭವಿಷ್ಯಕ್ಕಾಗ್ಲಿ ಬೆಲೆನೇ ಇಲ್ಲದಂತಾಗಿದೆ ಇಲ್ಲಿ ಅಂತ. ಈ ದೇಶದಲ್ಲಿ ಇವತ್ತು ಪ್ರಜಾಪ್ರಭುತ್ವ ಸಂಪೂರ್ಣವಾಗಿ ನಾಶ ಆಗಿದೆ. ಸಂವಿಧಾನಕ್ಕೆ ಏನೂ ಬೆಲೆ ಇಲ್ಲ. ಇವತ್ತು ನಮ್ಮ ಮಕ್ಕಳು ಯಾಕೆ ಇವತ್ತು ಹೋರಾಟ ಮಾಡಿದರು? ಲಕ್ಷಾಂತರ ಜನ ದಿಲ್ಲಿಯಲ್ಲಿ ಯಾಕೆ ಕೊಟ್ಟಿದ್ದಾರೆ? ಇವತ್ತು ನೀಟ್ ಪರೀಕ್ಷೆ ಕೂತು ಆ ನೀಟ್ ಪರೀಕ್ಷೆ ಲೀಕ್ ಆಗಿ ಪಾಪ ಅವರು ಹಗಲು ರಾತ್ರಿ ಇವತ್ತು ಎಷ್ಟೊಂದು ಮಾನಸಿಕ ಒತ್ತಡ ಇದರಲ್ಲಿ ಇವತ್ತು 100,000 ಪರೀಕ್ಷೆ ಬರೆದಿರ್ತಾರೆ. ಅದೆಲ್ಲವೂ ಕೂಡ ಅವ್ರಿಗೆ ಅನ್ಯಾಯ ಆದಾಗ ಅನೇಕರು ಇವತ್ತು ದಿವಸ ಪ್ರಾಣ ಕೂಡ ಕಳ್ಕೊಂಡ್ರು. ಆ ಪ್ರಾಣಕ್ಕೂ ಏನು ಬೆಲೆ ಇಲ್ವಾ ಇವತ್ತು ದಿವಸ? ತತ್ಕ್ಷಣ ಪ್ರಧಾನಮಂತ್ರಿ ಇವತ್ತು ವಿಶ್ವಗುರು ಅನಿಸ್ಕೋತಾರೆ. ಅವರು ಸೂಕ್ಷ್ಮತೆ ಇದ್ದರೆ ಇವತ್ತು ಆ ಸಚಿವರನ್ನ ಕೂಡಲೇ ವಜಾಗೊಳಿಸಿ ದೇಶದಾದ್ಯಂತ ಇವತ್ತು ಸಹ ಎಕ್ಸ್ಪರ್ಟ್ಸನ್ನು ಕರೆಸಿ ವಿದ್ಯಾರ್ಥಿಗಳ ಜೊತೆಗೆ ಮಾತುಕತೆ ಮಾಡಿ ಅವರೆಲ್ಲ ಸಲಹೆ ತಗೊಂಡು ಅವ್ರಿಗೆ ಸಾಂತ್ವನ ಹೇಳಿ ಈ ವ್ಯವಸ್ಥೆಯನ್ನು ಸುಧಾರಿಸಲಿಕ್ಕೆ ನಾನು ಇದೆಲ್ಲ ಕ್ರಮ ಕೈಗೊಳ್ತೀನಿ ಅಂಥೇಳಿ ಆ ಮಕ್ಕಳ ಜೊತೆ ನಿಲ್ಲಬೇಕಾಗಿತ್ತು. ಇವತ್ತಿಗೂ ಕೂಡ ಅವರು ಆ ಮಂತ್ರಿಯನ್ನು ವಜಾಗೊಳಿಸ್ಲಿಕ್ಕೆ ತಯಾರಿಲ್ಲ. ಏನು ತೋರಿಸ್ತದೆ? ಇದು ಬಂಡತನ ತೋರಿಸ್ತದೆ. ಇವ್ರಿಗೇನು ಸೂಕ್ಷ್ಮತೆ ಇಲ್ಲ, ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆ ಇಲ್ಲ. ಉದಾಹರಣೆ ತಗೊಳ್ಳಿ, ನಮ್ಮಲ್ಲಿ CET ಇದೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇದೆ, ವೀರಪ್ಪ ಮೊಯ್ಲಿಯವ್ರದಾಗ ಪ್ರಾರಂಭ ಮಾಡಿರುವಂಥದ್ದು. ಇಲ್ಲಿ ತನಕ ಏನಾದರೂ ಈ ರೀತಿ ಆಗಿದವ? ಒಂದು ಮಾದರಿ ಇದೆ ಇವತ್ತು ಸಹ. ಅಂಥವ್ರೆಲ್ಲರನ್ನೂ ಕರ್ಸ್ಕೊಂಡ್ಕೊಂಡು ಕೂತ್ಕೊಂಡು ಮಾಡಿ ತಂತ್ರಜ್ಞಾನ ಇದೆ ಇವತ್ತು ದಿವಸ. ಇವತ್ತು AI ಇದೆ, ಬೇಕಾದಷ್ಟು ಇವತ್ತು ಟೆಕ್ನಾಲಜಿ ಇದೆ. ಅದೆಲ್ಲವನ್ನ ಇಟ್ಕೊಂಡು ಇವತ್ತು ಸಹ ಒಂದು ಫುಲ್ ಪ್ರೂಫ್ ಎಕ್ಸಾಮಿನೇಷನ್ ಸಿಸ್ಟಮ್ ಮಾಡಿ ಅದೇನೂ ಆಗ್ತಾ ಇಲ್ಲ. 2014 ಇವರು ಅಧಿಕಾರಕ್ಕೆ ಬಂದು 12 ವರ್ಷ ಆಯ್ತು. ಈಗ 26 ಹೇಳಿದಾಗ ಏನು ಹೇಳಿದ್ರು? ಅಚ್ಚೇ ದಿನ ಹೆಂಗೆ ಒಳ್ಳೆ ದಿನ ಬರ್ತಾವೆ ನಿಮಗೆ ಅಂತ. ಏನು ಒಳ್ಳೆ ದಿನ ಬಂದು? ಏನು ಗ್ಯಾಸ್ ಸಿಲಿಂಡರ್